ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಆನ್ಸೈಟ್ನಲ್ಲಿ ಸೋಲಾರ್ ಫೋಟೋ ವೋಲ್ಟೈಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಕಾಂಪೋನೆಂಟ್ಗಳ ಲೊಕೇಶನ್ಗಳನ್ನು ಮಾರ್ಕ್ ಮಾಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಆನ್ಸೈಟ್ನಲ್ಲಿ ಸೋಲಾರ್ ಫೋಟೋ ವೋಲ್ಟೈಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನು ಅಳವಡಿಸಲು ಸ್ಕೆಚ್ ಅನ್ನು ರೆಡಿ ಮಾಡುವುದು. ಬೇಕಾಗುವಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು 50 ರಿಂದ 100 ಅಡಿಯ ಮೆಜರಿಂಗ್ ಟೇಪ್, ಡಿಜಿಟಲ್ ಕ್ಯಾಮೆರಾ, ರೆಕಾರ್ಡ್ ಅಥವಾ ಲಾಗ್ ಬುಕ್ ಅಥವಾ ಡೈರಿ, PCU ಅಥವಾ ಇನ್ವರ್ಟರ್ನ ಪ್ರಾಡಕ್ಟ್ ಮ್ಯಾನ್ಯುಯಲ್, ಬ್ಯಾಟರಿ ಹಾಗೂ ಇತರೆ ವಸ್ತುಗಳು ಅದರ ಅಳತೆಯ ಸಹಿತ, ಮೌಂಟಿಂಗ್ ಆಂಗಲ್ಗಳು, ನಟ್ಟು ಮತ್ತು ಬೋಲ್ಟ್ಗಳು, ವಿವಿಧ ಕಾಂಪೊನೆಂಟ್ಗಳ ಸ್ಥಳವನ್ನು ಪ್ಲಾನ್ ಮಾಡಿ. ವಿವಿಧ ಕಾಂಪೊನೆಂಟ್ಗಳ ಜಾಗವನ್ನು ನಿರ್ಧರಿಸಲು ರೂಫ್ ಟಾಪ್ನ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕು ಮತ್ತು ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಬೇಕು. ಸೋಲಾರ್ ಫೋಟೋ ವೋಲ್ಟೈಕ್ ಪ್ಯಾನೆಲ್ಗಳನ್ನು ಇನ್ಸ್ಟಾಲ್ ಮಾಡಲು ಈ ಜಾಗ ಸರಿ ಇದೆಯೇ? ಬೆಳಕಿನ ಹರಿವು ಉತ್ತಮವಾಗಿದೆಯೇ? ಎಷ್ಟು ಸಾಮರ್ಥ್ಯವನ್ನು ಇಲ್ಲಿ ಇನ್ಸ್ಟಾಲ್ ಮಾಡಲು ಸಾಧ್ಯ? ಸಿಸ್ಟಮ್ ಇಂದ ಎಷ್ಟು ಎನರ್ಜಿ ಬರಲು ಸಾಧ್ಯ? ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ನಲ್ಲಿ ಫೋಟೋ ವೋಲ್ಟೈಕ್ ಪ್ಯಾನೆಲ್ಗಳನ್ನು ಅರೇಯ ರೀತಿ ಜೋಡಿಸಲಾಗುತ್ತದೆ. ಮೌಂಟಿಂಗ್ ಫ್ರೇಮ್ಗಳನ್ನು ಬಳಸಿ ಪ್ಯಾನೆಲ್ಗಳನ್ನು ರೂಫ್ ಟಾಪ್ ಮೇಲೆ ಇರಿಸಲಾಗುತ್ತದೆ. ಇನ್ಸ್ಟಾಲೇಷನ್ಗೆ ತಕ್ಕಂತೆ ವೈರಿಂಗ್, ಇನ್ವರ್ಟರ್ ಮತ್ತು ಇತರೆ ಕಾಂಪೊನೆಂಟ್ಗಳು. ಈ ಎಲ್ಲ ಕಾಂಪೊನೆಂಟ್ಗಳನ್ನು ರೂಫ್ ಟಾಪ್ ಸೈಟ್ ಮೇಲೆ ಹೊಂದಿಸಬೇಕಾದರೆ ಈ ಮುಂಬರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಆಕ್ಸೆಸಿಬಿಲಿಟಿ, ಇನ್ಸ್ಟಾಲೇಷನ್ಗೆ ಮತ್ತು ಮೇಂಟೆನೆನ್ಸ್ಗೆ ನಿಮ್ಮ ರೂಫ್ ಟಾಪ್ ಸಹಾಯಕಾರಿಯಾಗಿರುವಂತಿರಬೇಕು. ವ್ಯಕ್ತಿಗಳು ಮತ್ತು ಪ್ಯಾನೆಲ್ಗಳನ್ನು ಮೇಲಕ್ಕೆ ಸಾಗಿಸಲು ಸುಲಭವಾದ ಮಾರ್ಗದಲ್ಲಿರಬೇಕು. ಇದರಿಂದ ಕಾರ್ಮಿಕರಿಗೆ ಇನ್ಸ್ಟಾಲ್ ಮಾಡಲು ಮತ್ತು ಮೇಂಟೈನ್ ಮಾಡಲು ಸುಲಭವಾಗುತ್ತದೆ. ರೂಫ್ ಕಾನ್ಫಿಗರೇಷನ್, ಫೋಟೋ ವೋಲ್ಟೈಕ್ ಪವರ್ ಪ್ಲಾಂಟ್ನ ಗಾತ್ರವನ್ನು ನಿರ್ಧರಿಸಲು ರೂಫ್ ಪ್ಲಾನ್ ಮುಖ್ಯವಾಗುತ್ತದೆ. ಪ್ಲಾನ್ನಲ್ಲಿ ಅದರ ಉದ್ದ, ಅಗಲ ಮತ್ತು ಇಳಿಜಾರುವಿಕೆಯನ್ನ ಸ್ಪಷ್ಟವಾಗಿ ನಮೂದಿಸಿರಬೇಕು. ಜೊತೆಗೆ ಇತರೆ ಸ್ಟ್ರಕ್ಚರ್ಗಳಿದ್ದರೆ ಅದನ್ನು ಕೂಡ ನಮೂದಿಸಿರಬೇಕು. ರೂಫ್ ಟಾಪ್ನಲ್ಲಿ ಬೇರೆ ಅಡೆತಡೆಗಳಿದೆಯೇ ಎಂದು ಗುರುತಿಸಬೇಕು. ಅಂದರೆ ಹೆಲಿಪ್ಯಾಡ್ಗಳು ಅಥವಾ ಕಮ್ಯುನಿಕೇಶನ್ ಆಂಟೆನಾ. ಹಾಗಿದ್ದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸಂಪರ್ಕಿಸಿ ರೂಫ್ ಟಾಪ್ನ ಮಾರ್ಪಾಡು ಮಾಡುವಿಕೆ ಮತ್ತು ಅದರ ಬಳಕೆಯ ಬಗ್ಗೆ ಅನುಮತಿ ಪಡೆಯಬೇಕು. ರೂಫ್ನ ವಿಧಾನ ಮತ್ತು ಸ್ಟ್ರಕ್ಚರ್ಗಳು. ಈಗಾಗಲೇ ಇರುವ ಕಟ್ಟಡದಲ್ಲಿ ರೂಫ್ ಅನ್ನು ಯಾವಾಗ ಬದಲಿಸುತ್ತಾರೆ ಎಂದು ಕಂಡುಕೊಳ್ಳಿ. ರೂಫ್ ಅನ್ನು ಇನ್ನೇನು ಬದಲಾಯಿಸುವ ಹಂತದಲ್ಲಿದ್ದರೆ ಹೊಸ ರೂಫ್ ಅನ್ನು ಅಳವಡಿಸಿದ ನಂತರವೇ ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನನ್ನು ಅಳವಡಿಸುವುದು ಉತ್ತಮ. ಹೊಸ ರೂಫ್ ಟಾಪ್ನ ಡಿಸೈನ್ಗೆ ಅನುಗುಣವಾಗಿ ಇನ್ಸ್ಟಾಲೇಷನ್ ಮಾಡುವುದು ಸುಲಭವಾಗುತ್ತದೆ. ಏಸ್ಥೆಟಿಕ್ಸ್, ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳು ಕಟ್ಟಡದ ಅಂದವನ್ನು ಹಾಳು ಮಾಡುತ್ತಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಫ್ಲಾಟ್ ರೂಫ್ಗಿಂತ ಸ್ಲೋಪ್ ರೂಫ್ನಲ್ಲಿರುವ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳು ನೆಲದ ಮಟ್ಟದಿಂದ ಚೆನ್ನಾಗಿ ಕಾಣುತ್ತದೆ. ಹಾಗೆ ಕಂಡುಬಂದಲ್ಲಿ ಯಾವುದಾದರೂ ದೊಡ್ಡ ಕಟ್ಟಡ ನಿಮ್ಮ ಸುತ್ತಮುತ್ತ ಇದೆಯೇ ಎಂದು ಗಮನಿಸಿ. ದೊಡ್ಡ ಕಟ್ಟಡದ ನೆರಳು ಮಾಡ್ಯೂಲ್ಗಳ ಮೇಲೆ ಬೀಳುತ್ತದೆಯೇ ಎಂದು ಗಮನಹರಿಸಿ. ರೂಫ್ ಲೀಸಿಂಗ್, ಒಂದು ವೇಳೆ ನಿಮ್ಮ ರೂಫ್ ಸ್ಪೇಸ್ ಅನ್ನು ಫೋಟೋ ವೋಲ್ಟೈಕ್ ಸಿಸ್ಟಮ್ಗೆ ಲೀಸ್ಗೆ ಕೊಡುವ ಹಾಗಿದ್ದರೆ ಲೀಗಲ್ ಅಡ್ವೈಸರ್ ಅನ್ನು ಸಂಪರ್ಕಿಸಿ. ಲೀಗಲ್ ಅಡ್ವೈಸರ್ನಿಂದ ಈ ವ್ಯವಸ್ಥೆಗೆ ಅನುಮತಿ ಇದೆಯೇ ಎಂದು ಖಾತರಿಪಡಿಸಿಕೊಳ್ಳಿ. ಎಲೆಕ್ಟ್ರಿಕಲ್ ಲೋಡ್, ಬಿಲ್ಡಿಂಗ್ಗೆ ನಿರೀಕ್ಷಿತ ಕರೆಂಟ್ ಮತ್ತು ಎಲೆಕ್ಟ್ರಿಕಲ್ ಲೋಡ್ ಅನ್ನು ಪಡೆಯಿರಿ. ಸೋಲಾರ್ ಫೋಟೋ ವೋಲ್ಟೈಕ್ನಿಂದ ಉತ್ಪತ್ತಿಯಾದ ಎಲೆಕ್ಟ್ರಿಸಿಟಿಗಿಂತ ಲೋಡ್ ಕಡಿಮೆ ಅಥವಾ ಸಮನಾಗಿರಬೇಕು. ಸಣ್ಣ ಸಿಸ್ಟಮ್ ಅನ್ನು ಬಳಸಿ ಅಥವಾ ಹೆಚ್ಚಿನ ಎನರ್ಜಿಯನ್ನು ಬಳಸಲು ಪ್ಲಾನ್ ಮಾಡಿ. ಎನರ್ಜಿಯನ್ನು ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಿ ಅದೇ ಸಿಸ್ಟಮ್ನಲ್ಲಿರುವ ಇನ್ನೊಂದು ಬಿಲ್ಡಿಂಗ್ಗೆ ವರ್ಗಾಯಿಸಿ ಅಥವಾ ಗ್ರಿಡ್ಗೆ ಕಳುಹಿಸಿ. ಮ್ಯಾನುಫ್ಯಾಕ್ಚರರ್ನಿಂದ ಸೂಚಿತಗೊಂಡ ಕಾಂಪೊನೆಂಟ್ ಡೈಮೆನ್ಷನ್ಗಳು ಮತ್ತು ಇನ್ಸ್ಟಾಲೇಷನ್ ರಿಕ್ವೈರ್ಮೆಂಟ್ಗಳು ಹಾಗೂ ಕಾಂಪೊನೆಂಟ್ಗಳಿಗೆ ನಿಗದಿಪಡಿಸುವ ಸ್ಥಳಗಳು. 1 ಕಿಲೋವ್ಯಾಟ್ ಇನ್ಸ್ಟಾಲೇಷನ್ಗಾಗಿ ಅಂದಾಜಾಗಿ 110 ಚದುರ ಅಡಿ ಅಥವಾ 10 ಚದುರ ಮೀಟರ್ನಷ್ಟು ಜಾಗ ಬೇಕಾಗುತ್ತದೆ. ಇದರಂತೆ ಸೈಟ್ ಅನ್ನು ಅಸೆಸ್ ಮಾಡಿ. ಇದರಿಂದ ವ್ಯಾಪಾರಿಗೆ ಮತ್ತು ಗ್ರಾಹಕನಿಗೆ ಲಾಭವಾಗುತ್ತದೆ. ನೆನಪಿರಲಿ, ಇನ್ವರ್ಟರ್ ಅನ್ನು ರೂಮ್ನಲ್ಲಿ ಇರಿಸಿ ಬಿಸಿಲು ಮತ್ತು ಮಳೆಯಿಂದ ಅದನ್ನು ಕಾಪಾಡಬೇಕು.
ಬ್ಯಾಟರಿಗಳನ್ನು ಕೋಣೆಯಲ್ಲಿಟ್ಟು ರ್ಯಾಕ್ನಲ್ಲಿ ಇಡಬೇಕು. ರೂಮ್ನಲ್ಲಿ ಗಾಳಿ ಆಡುವಂತಿರಬೇಕು. ಈ ರೀತಿಯ ಸ್ಥಳ ಇಲ್ಲದಿದ್ದಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಕಟ್ಟಿಸಲು ಗ್ರಾಹಕನಿಗೆ ತಿಳಿಸಿ. ಕೇಬಲ್ ರೂಟಿಂಗ್ ಮಾಡುವಾಗ ಇನ್ವರ್ಟರ್ನ ಸ್ಥಳವು ಡಿಸಿ ಕಂಬೈನರ್ ಬಾಕ್ಸ್ನ ಹತ್ತಿರವೇ ಇರುವಂತೆ ನೋಡಿಕೊಳ್ಳಿ. ಏಕೆಂದರೆ ಡಿಸಿ ಎನರ್ಜಿ ದೂರ ಹರಿದಷ್ಟು ಹೆಚ್ಚಿನ ಎನರ್ಜಿ ನಷ್ಟವಾಗುತ್ತದೆ. ವೈರಿಂಗ್ ಹೇಗೆ ಮಾಡಬೇಕೆಂದು ರಫ್ ಸ್ಕೆಚ್ ಮಾಡಿರಿ. ಸ್ವಿಚ್ ಬೋರ್ಡ್ನವರೆಗೂ ಇರುವ ವೈರಿಂಗ್ನ ಉದ್ದವನ್ನು ಅಂದಾಜು ಲೆಕ್ಕ ಮಾಡಿರಿ. ಸೈಟ್ನಲ್ಲಿ ಇರುವ ಎಲ್ಲಾ ಕಾಂಪೊನೆಂಟ್ಗಳ ಸ್ಥಳವನ್ನು ಸೂಚಿಸಲು ಒಂದು ಸ್ಕೆಚ್ ಅನ್ನು ಬರೆಯಿರಿ. ಮೋಡ ಕವಿದ ವಾತಾವರಣದಲ್ಲೂ ಕೂಡ ಸೂರ್ಯನ ಬೆಳಕು ಇರುತ್ತದೆ. ಪ್ಯಾನೆಲ್ನಲ್ಲಿರುವ ಫೋಟೋವೋಲ್ಟಾಯಿಕ್ ಸೆಲ್ಗಳು ಬೆಳಕನ್ನು ಡಿಸಿ ಎಲೆಕ್ಟ್ರಿಸಿಟಿಯಾಗಿ ಬದಲಿಸುತ್ತದೆ. ಇನ್ವರ್ಟರ್ ಇಲ್ಲಿ ಡಿಸಿ ಇನ್ಪುಟ್ ಬಳಕೆಗೆ ಬೇಕಾಗುವಂತಹ ಎಸಿ ಔಟ್ಪುಟ್ ಆಗಿ ಬದಲಾಗುತ್ತದೆ. ದ ಎಲೆಕ್ಟ್ರಿಸಿಟಿ ಮೀಟರ್ ಮುಖಾಂತರ ಬಂದಂತಹ ಕರೆಂಟ್ ಕನ್ಸ್ಯೂಮರ್ ಯೂನಿಟ್ಗೆ ತಲುಪುತ್ತದೆ. ಮನೆಗೆ ಬೇಕಾದ ಪವರ್ ಸಪ್ಲೈ ಉತ್ಪಾದನೆಯಾಗಿ ಬಳಕೆಗೆ ಸಿದ್ಧವಾಗಿರುವ ಎಲೆಕ್ಟ್ರಿಸಿಟಿಯನ್ನು ಪ್ಲಗ್ ಮಾಡಿ ಮತ್ತು ಸ್ವಿಚ್ ಆನ್ ಮಾಡಿ. ದ ಗ್ರಿಡ್ ಬಳಸದೇ ಇರುವ ಯಾವುದೇ ಎಲೆಕ್ಟ್ರಿಸಿಟಿಯನ್ನು ಬೇರೆಯವರು ಬಳಸಲೆಂದು ಗ್ರಿಡ್ಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತದೆ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಆನ್ಸೈಟ್ನಲ್ಲಿ ಸೋಲಾರ್ ಫೋಟೋ ವೋಲ್ಟಾಯಿಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನು ಅಳವಡಿಸಲು ಸ್ಕೆಚ್ ಅನ್ನು ರೆಡಿ ಮಾಡುವುದು. ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.